ಓಕೆ ಸರ್, ಇವತ್ತು ಪ್ರೊಟೆಸ್ಟ್ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಪತ್ರಕರ್ತ ಸಂಜೀವನಿ ದೊಡ್ಡಬೊಮ್ಮಯ್ಯ ತೀರ್ಕೊಂಡಿರೋದು ತಿಳಿದು ಬಹಳ ಆಘಾತ ಆಯಿತು. ಪಾಪ ಬೆಳಗಾಂ ಬಂದು ಟ್ರೈನಲ್ಲಾರು ಬರ್ಬೋದಾಯಿತು, ಬಸ್ಸಲ್ಲಿ ಬಂದು ಈ ರೀತಿ ಆಯಿತು ಅಂತ ತಿಳಿದು ಪಕ್ಷದ ಪರವಾಗಿ ಸರ್ಕಾರ ಪರವಾಗಿ ತೀವ್ರ ದುಃಖವನ್ನು ನಮ್ಮೆಲ್ಲರೂ ಕೂಡ ದುಃಖ ಆಗಿದೆ. ಅವರ ಕುಟುಂಬಕ್ಕೆ ಧೈರ್ಯ ಕೊಡುವಂಥ ಕೆಲಸ ಮಾಡಬೇಕಾಗಿದೆ. ನಾನು ನಮ್ಮ ಮಾಧ್ಯಮದ ನಮ್ಮ ಇಲಾಖೆಗೆ ಸಂಬಂಧಪಟ್ಟವ್ರ ಹತ್ರ ಮಾತಾಡ್ತೀನಿ ಯಾವ ರೀತಿ ಸಹಾಯ ಮಾಡ್ಬೋದು ಅಂತ. ಯಾಕಂದರೆ ಕರ್ತವ್ಯದಲ್ಲಿ ಇರಬೇಕಾದ್ರೆ ಇಂಥ ಕೆಲಸ ಆಗಿದೆ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಎರಡನೇದು, ಈಗ ನಾವು ಕೋರ್ಟಲ್ಲಿ ಇಡಿ ಕೋರ್ಟಲ್ಲಿ ಈಗಾಗಲೇ ವಜಾ ಆಗಿದೆ. ಆದರೆ ಇನ್ನೊಂದು FIR ಹಾಕಿದ್ದಾರೆ, ಉಳ್ಕೊಂಡಿದೆ. ಅದ್ರ ಬಗ್ಗೆ ಈಗಾಗಲೇ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಯಾವ ರೀತಿ ನಮ್ಮ ಮೇಲೆ ದಬ್ಬಾಳಿಕೆ ಆಗಿದೆ ಅಂತ ದೀರ್ಘವಾಗಿ ಅಲ್ಲಿ ಚರ್ಚೆ ಮಾಡ್ತೀವಿ. ತಗೊಂಡು ಅಲ್ಲಿ ಬನ್ನಿ ಸರ್. ನಾಗಸಾಧು ಬನ್ನಿ ತಮಗೆ ಆಶೀರ್ವಾದ ಮಾಡೋದು. ನೋಡಪ್ಪ, ಪಾಪ ಅವ್ರವ್ರದ್ದು ಏನೋ ಹುಡಿಕೊಂಡು ಬಂದು ಆಶೀರ್ವಾದ ಮಾಡ್ತಾರೆ. ನಾವು ಆಶೀರ್ವಾದ ಮಾಡಕ್ಕೆ ಬಂದವ್ರು ನಾವು ಮನೆಯಿಂದ ತಳ್ಳಕ್ಕೆ ಆಗ್ತದ? ಈಗ ನೀವು ಬಂದಿದ್ದೀರಿ, ನಿಮ್ಗೆ ಮಾತಾಡೋಕೆ ನಂಗೆ ಇಷ್ಟ ಇಲ್ಲ. ಆದರೂ ಏನು ಮಾಡ್ತೀರಿ? ನಿಮ್ಗೆ ನಾ ಬಿಡಂಗಿಲ್ಲ, ನೀವು ಬಿಡಂಗಿಲ್ಲ. ಸೊ ಹಂಗೆ ಈ ಸಾಧು ಸಂತರು ಹಿರಿಯರು ಜನ ರಾಜಕೀಯದಲ್ಲಿ ಇದ್ದೀವಿ. ಎಲ್ಲ ಥರದ ಜನನೂ ನಮ್ಗೆ ಬೇಕು. ಈಗ ಮುಜರಾ ಇಲಾಖೆ ನಡೆಸಲ್ವ ನಾವು? ಧಾರ್ಮಿಕ ದತ್ತಿ ಇಲಾಖೆ, ಮುಜರಾ ಇಲಾಖೆ, ವಕ್ಫು, ಚರ್ಚ್ಗಳು ಎಲ್ಲದಕ್ಕೂ ನಾವು ಸಹಾಯ ಮಾಡ್ತಾ ಇದ್ದೀವಿ. ಅವ್ರವ್ರ ಧರ್ಮ ಅವ್ರವ್ರು ಕಾಪಾಡ್ತಾ ಇದ್ದಾರೆ. ಜೈನ ಮುನಿಗಳಿದ್ದಾರೆ, ಅವ್ರದ್ದೊಂದು ವೇಷಭೂಷ ಭೂಷಣ. ನಾಲ್ಕು ಸಾಧುಗಳದ್ದು ಒಂಥರ, ಬೇರೆ ಸ್ವಾಮಿಗಳದ್ದು ಒಂಥರ, ರಾಜಕಾರಣಿಗಳೊಂಥರ, ಕಾಕಿದೊಂಥರ, ಕಾವಿದೊಂಥರ, ಖಾದಿದೊಂಥರ. ಎಲ್ಲರದ್ದು ಅವ್ರವ್ರದ್ದು ಡ್ಯೂಟಿ, ಅವ್ರವ್ರಿಗೆ ಏನೇನು ಸಮಾಜ ಕೊಟ್ಟಿದೆ ಆ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. Of course, they want to change Gandhi's name. They want to change Gandhi. Note kodappa illi. See, let them change this as Gandhi also. Gandhiji, we wanted to do unemployment guarantee scheme. That is under the leadership of Sonia Gandhi and Manmohan Singh ji. We made this Narega. It is a program in the country, employment guarantee scheme, which is all over the world. So it was been named of our great leader, who the Congress president. He was a Congress president 100 years ago. Under his name it has been named. He is Mahatma, who never occupied any position except the Congress president. So under his name this guarantee was there. They wanted to die this scheme so that they want more from the government. They wanted to kill this scheme. They have changed it. But this will give a big movement will start in Karnataka itself. A big movement will start against this decision which they have taken. ಸರ್, ಕನ್ನಡದಲ್ಲಿ ಸರ್, ಪೊಲೀಸರ ಮುಂದೆ ಹಾಜರಾಗ್ತೀನಿ ಮುಂದಿನ ವಾರ ಅಂತ ಹೇಳಿದ್ರಿ. ಯಾವಾಗ? ದೆಹಲಿ ಪೊಲೀಸರ ಮುಂದೆ ನಾನು ಮಂಗಳವಾರ ಹೋಗ್ತೀನಿ. ಮಂಗಳವಾರ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಅವರು, ವಾಟರ್ ಡಿಪಾರ್ಟ್ಮೆಂಟ್ ಅವರು ನಮ್ಮನ್ನ ಕರೆದಿದ್ದಾರೆ. ರೆಡಿ ಏನ ಹಲೋ ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ಬಗ್ಗೆ ಕರೆದಿದ್ದಾರೆ. ಅವತ್ತು ನಾನು ಹೋಗಿ ನನ್ನ ರಾಜ್ಯದ ಅನೇಕ ವಿಚಾರಗಳನ್ನು, ಮಾದಾಯಿದು, ನಮ್ಮ ಕೃಷ್ಣಾ ವಾಟರ್ದು ಅವಾರ್ಡ್ದು, ಮತ್ತು ಮೇಕೆದಾಟು, ಮತ್ತು ನಮ್ಮ ಭದ್ರಾದ ಅಪ್ಪರ್ ಭದ್ರದು, ಇವೆಲ್ಲ ಕೂಡ ಪ್ರಸ್ತಾವನೆಯನ್ನು ನಾನು ಮಾಡ್ತೀನಿ. ಸರ್, ಹೈಕಮಾಂಡ್ ಏನಾದರೂ ಭೇಟಿ ಆಗ್ತೀರಾ ಸರ್? ಆ ಸಂದರ್ಭದಲ್ಲಿ ನೀವು ಸಿಎಂ ಇಬ್ರು ಜೊತೆಲಿ ಹೋಗ್ತೀವಿ ಅಧಿವೇಶನದ ಬಳಿಕ ಅಂತ ಹೇಳ್ತಾರೆ. ನಿಮ್ಗೆ ತಿಳಿಸ್ತೇ ನಾವೇನು ಮಾಡಲ್ಲ. ನಾನಂತೂ ಕದ್ದು ಹೋಗಲ್ಲ. ಅಲ್ಲ, ಅದಕ್ಕೇನಾದ್ರೂ ಆಹ್ವಾನ ಕೊಟ್ಟಿದಾರ ಅಂತ ಸರ್? ಯಾಕಂದ್ರೆ 27ನೇ ತಾರೀಕು ನಮ್ಮಿಬ್ಬರಿಗೂ ಏನೋ ಹೇಳಿದ್ದಾರೆ ಅವರು, ಯಾವಾಗ ಕರೆಸ್ತೀವಿ ಅಂತ ಇಬ್ಬರಿಗೂ ಫೋನ್ ಮಾಡಿ ಹೇಳಿದ್ದಾರೆ. ಹೋಗ್ತೀವಿ, ಇಬ್ರು ಹೋಗ್ದಿರಕ್ಕಾಗ್ತದ? ಒಪ್ಪಂದ ಆಗಿದೆ ಅಲ್ಲ, ಇದು ದಟ್ ಇಂಟರ್ಲಿಂಕಿಂಗ್ ಆಫ್ ವಾಟರ್
23 ಕಾಪಿನ ಒಂದು ರಿಲೀಸ್ ಮಾಡಿ. Are you visiting Delhi, sir? Are you meeting the High Command? Of course, I am going to meet the Central Water Irrigation Minister, number one, our Forest Minister on some issues. We have asked the appointment also. I will meet the UD Minister also, Mr. Qatar Saab. All of them I am meeting. In the interest of the state, there are a lot of issues. We wanted to meet along with the MPs, but still I will go and meet. Then after that, if come, we will have to meet the Prime Minister also in this. So are you meeting the High Command with CM, sir? They have said that they are going to call both of us at the appropriate time. We will wait for the call. ಸರ್ ಗಾಂಧೀಜಿ ಕನ್ನಡದ ಒಂದು ಸ್ವಲ್ಪ ನೋಡಪ್ಪ, ಗಾಂಧೀಜಿ ನೋಟ್ನ ಬೇಕಾದ್ರೆ ತೆಗೆದಾಕ್ಬಿಡ್ಲಿ ಅವರು. ನಮ್ಗೆ ಗಾಂಧಿ ಬೇಕು, ದೇಶಕ್ಕೆ ಗಾಂಧಿ ಬೇಕು. ಈ ಗಾಂಧಿ ಹೆಸರನ್ನ ನಾವು ಇಟ್ಟಿರೋದನ್ನ ತೆಗೆದಿದ್ದೀವಿ ಅಂತಂದ್ರೆ ಇದಕ್ಕಿನ್ನ ಅವಮಾನಕರವಾದಂತ ತೀರ್ಮಾನ ಯಾವ ಸರ್ಕಾರನೂ ಮಾಡಿರಲಿಲ್ಲ. ಇವತ್ತು ಈ ಕೇಂದ್ರ ಸರ್ಕಾರ ಮಾಡಿದೆ. ಇದಕ್ಕೆ ಫಲ ಈ ದೇಶದ ಜನ ಉತ್ತರ ಕೊಡ್ತಾರೆ. ಸರ್ ಲಾಸ್ಟ್